ನಮಸ್ತೆ ಎಲ್ರಿಗೂ ಭವ್ಯ ಡಿಶಸ್ಗೆ ಸ್ವಾಗತ. ಇವತ್ತು ಕಾಲು ಸೂಪ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತಿದ್ದೀನಿ. ಅದು ಈಸಿ ಮೆಥಡಲ್ಲಿ ಮೇಕೆ ಕಾಲು ತಂದಿದ್ದೆ, 4 ಕಾಲು ಕಟ್ ಮಾಡಿಸ್ಕೊಬಂದಿದ್ದೆ. ಅದರಲ್ಲಿ ಬಾಣಂತಿಯರಿಗೆ ಮತ್ತು ಯಾರನ್ನ ಪೇಷಂಟ್ಸ್ ಇದ್ದರೆ ಅವ್ರಿಗೋಸ್ಕರ ಸ್ಪೆಷಲಾಗಿ ಇದು ಮಾಡೋ ವಿಧಾನ ಹೇಳ್ಕೊಡ್ತಿದ್ದೀನಿ. ಯಾಕಂದರೆ ನಂಜಾಗಬಾರ್ದು, ಹಾಗಾಗಿ ಕ್ಲೀನಾಗಿ ಮಾಡಬೇಕಾಗತ್ತೆ. ಸೊಂಟ ನೋವು, ಮೂಳೆ ನೋವು ಮತ್ತು ಮಂಡಿ ನೋವುಗಳಿಗೆ ಇದು ರಾಮಬಾಣ. ವಾರದಲ್ಲಿ 3 ಸತಿ ಆದರೂ ಮಾಡ್ಕೊಂಡು ಕುಡಿಬೋದು. ಒಂದು ಸತಿ ಮಾಡಿಟ್ಮೇಲೆ 3 ದಿನ ಕುಡಿಬೋದು. ಮೊದಲಿಗೆ ಕ್ಲೀನಾಗಿ ಈ ಥರ ಮಟನ್ನ ತೊಳೆದಿಟ್ಕೊಳ್ಳಿ. ಆಮೇಲೆ ಒಂದು ಕುಕ್ಕರ್ಗೆ ಮಟನ್ ಹಾಕ್ಬಿಟ್ಟು 1 ಸ್ಪೂನ್ ಉಪ್ಪು ಮತ್ತು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋ ಗ್ಯಾಪಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೋಬೋದು. ಇಲ್ಲಾಂದರೆ ಕೊಬ್ಬಿದ್ರೆ ಮಟನಿನ ಕೊಬ್ಬು ಪೀಸ್ ಕೂಡ ಹಾಕೋಬೋದು. ಅದರ ಎಣ್ಣೆ ಫ್ಲೇವರ್ಗೋಸ್ಕರ, ಅದು ಫ್ರೈ ಆಗೋದಕ್ಕೋಸ್ಕರ. ಆನಂತರ ಇದಕ್ಕೆ ಸ್ಮೆಲ್ ಬರಬಾರ್ದು ಅಂದರೆ 2 ಏಲಕ್ಕಿ ಹಾಕೋಬೋದು, ಅದು ಆಪ್ಷನಲ್ಲು. ಆಮೇಲೆ 2 ಲೋಟ ನೀರು ಹಾಕಿಬಿಟ್ಟು ನಾನು ಮುಚ್ಚಳ ಹಾಕಿ ಕ್ಲೋಸ್ ಮಾಡಿ 3ರಿಂದ 4 ವಿಷಲ್ ಹೊಡೆಸ್ತಿದ್ದೀನಿ. ಮೊದಲಿಗೆ ಇದೆಲ್ಲ ಉಪ್ಪಂಟ್ಲಿ ಮತ್ತು ಸ್ವಲ್ಪ ಬೇಯಲಿ ಅನ್ನೋದಕ್ಕೋಸ್ಕರ ಈ ಥರ ಮಾಡ್ತಿದ್ದೀನಿ. ನೋಡಿ, ಈ ಸಣ್ಣ ಗಾತ್ರದ ಈರುಳ್ಳಿಯಷ್ಟು ನಾನು ಈರುಳ್ಳಿ ಸುಟ್ಕೋತಾ ಇದ್ದೀನಿ. ಸುಟ್ಟಿ ಆ ಸಿಪ್ಪೆನ ತೆಗೆದಿಟ್ಕೊಳ್ಳೋಣ. ಇದು 3 ವಿಷಲ್ ಹೊಡೆದು ಪ್ರೆಷರ್ ಹೋಗೋ ಅಷ್ಟೊತ್ತಿಗೆ ಮಸಾಲೆ ರುಬ್ಕೊಬಿಡೋಣ. ಅದಕ್ಕೆ ಬೇಕಾಗಿರೋದು ಒಂಚೂರು ಎಣ್ಣೆ, 2 ಕೈ ಹಿಡಿಯಷ್ಟು ಧನಿಯಾ, ಆಮೇಲೆ 2 ಇಂಚಷ್ಟು ಚಕ್ಕೆ, ಆಮೇಲೆ 1 ದೊಡ್ಡ ಸ್ಪೂನಷ್ಟು ಮೆಣಸು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಬಿಡೋಣ. ಅದೇ ಎಣ್ಣೆಗೆ 1/4 ಸ್ಪೂನ್ ಸೋಂಪು, 2 ಏಲಕ್ಕಿ, 1 ಸ್ಪೂನ್ ಜೀರಿಗೆ, 4-5 ಕಾಳು ಮೆಂತ್ಯ, ಒಂದು 10ರಿಂದ 15 ಲವಂಗ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಕೊಬಿಡೋಣ. ಆಮೇಲೆ 7ರಿಂದ 8 ಮೆಣಸು, ಒಣಗಿದ ಮೆಣಸು, ಆಮೇಲೆ 2 ಈರುಳ್ಳಿ ಹುರ್ಕೊಳ್ಳೋಣ. ಆಮೇಲೆ ಬೆಳ್ಳುಳ್ಳಿನೂ ಶುಂಠಿ ನಾನು ತೋರಿಸ್ತಾ ಇದ್ದೀನಲ್ಲ, ಒಂದೊಂದು ಕೈ ಹಿಡಿಯಷ್ಟು ಸುಟ್ಟಿದ ಈರುಳ್ಳಿನ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಆಮೇಲೆ ಇದನ್ನು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು ಒಂದು 5ರಿಂದ 6 ಕಡ್ಡಿಯಷ್ಟು ಪುದೀನ, ಒಂದು ನಾಟಿ ಕೊತ್ತಂಬರಿ, ಒಂದು 8 ಕಡ್ಡಿ ಚೆನ್ನಾಗಿ ಹಾಕಿ ಹುರ್ಕೊಳ್ಳೋಣ. ಅಂದರೆ ತುಂಬ ಹುರಿಯೋದು ಬೇಡ. ಇದು ತಣ್ಣಗಾಗಿದೆ. ಫಸ್ಟ್ ಮಿಕ್ಸಿಗೆ ಹಾಕ್ಕೊಂಡು ಒಂದು ಬ್ಲೆಂಡ್ ಮಾಡ್ಕೊಳ್ಳೋಣ. ಹುರಿದಿದ್ದ ಈರುಳ್ಳಿ ತಣ್ಣಗಾಗಿದೆ, ಅದನ್ನ ಚೆನ್ನಾಗಿ ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡು ಈ ಥರ ಕುದಿಯೋ ಟೈಮಲ್ಲಿ ಈ ಮಸಾಲೆ ಹಾಕ್ಕೊಂಡು 1 ಲೋಟ ಅಳತೆ ತೋರಿಸ್ತೀನಿ. ಆ ಲೋಟದಲ್ಲಿ ಟೋಟಲ್ಲು 6 ಲೋಟದಷ್ಟು ನೀರು ಹಾಕಿದ್ದೆ. ಸ್ಟಾರ್ಟಿಂಗ್ 2, ಆಮೇಲೆ 4 ಈ ಥರ ನೀರು ಹಾಕ್ಕೊಂಡು ಉಪ್ಪು ಕರೆಕ್ಟಾಗಿದೆಯಾ ಅಂತ ಉಪ್ಪನ್ನ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಕಮ್ಮಿ ಇರುತ್ತೆ, ಯಾಕಂದರೆ ನೀರು ಹಾಕಿದ್ಮೇಲೆ ಆ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನಾನು ಹೇಳಿರೋ ಮೆಥಡು ಪಿನ್ ಟು ಪಿನ್ ಹಾಗೆ ಮಾಡೋದ್ರಿಂದ ಒಳ್ಳೆ ರುಚಿಯಾಗಿರುವಂಥ ಸೂಪ್ನ ಕುಡಿಬೋದು ಮನೇಲೇ. ನೀವು ಯಾವಾಗಲೂ ಹೋಟ್ಲು ಇಲ್ಲ ಅಂಗಡಿಗಳಲ್ಲಿ ಹೋಗಿ ತೊಗೊಬರೋದು ನೀವೇನು ಕಣ್ಣಾರೆ ನೋಡಿರಲ್ಲ ನೀಟ್ ಇದೆಯಾ ಇಲ್ವಾ ಅನ್ನೋದು. ಸೊ ಹಿಂಗೆ ಮಾಡಿ ಇದಾದಮೇಲೆ ಒಂದು 10 ವಿಷಲು, ಮನೆ ಕುಕ್ಕರು ಅಂದರೆ ಒಂದು 10ರಿಂದ 15 ವಿಷಲ್. ಟೋಟಲ್ ನಾನು ಈ ಮಟನ್ ಬೇಯಿಸೋಕ್ಕೆ 15 ವಿಷಲ್ ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಸೂಪು. ಘಮ ಘಮ ಅಂತಿತ್ತು, ಮನೆಯೆಲ್ಲ ಅರೋಮ ಸಖತ್ತಾಗಿತ್ತು. ಕುಡಿದೆ ಸಖತ್ತಾಗಿದೆ. ನೀವು ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹೇಗಿತ್ತು ಅಂತ. ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ. ಹೊಸ ವಿಡಿಯೋ ಮಾಡೋದಕ್ಕೆ ನೀವೊಂದು ಸ್ಫೂರ್ತಿಯಾಗಿರ್ತೀರ. ನಿಮ್ಮ ಲೈಕ್ ಮತ್ತು ಶೇರ್. ಥ್ಯಾಂಕ್ ಯು ಸೋ ಮಚ್. ಬಾಯ್.